A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮೊಬೈಲ್ ವ್ಯಾಮೋಹದ ನಡುವೆ ಮನಸ್ಸು ವಿಕಸನಗೊಳ್ಳಲಿ, ವಿದ್ಯಾರ್ಥಿಗಳಿಗೆ ನಟ ಕಿಶೋರ್ ಕಿವಿ ಮಾತು. ಇಂದಿನ ವೇಗದ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಾಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ಚಲನಚಿತ್ರ ನಟ ಕಿಶೋರ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ, ಡಿಪ್ಲೊಮಾ, ನರ್ಸಿಂಗ್ ಪದವಿ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮನೋವಿಕಾಸನ ಕಾರ್ಯಾಗಾರದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಮತ್ತು ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಂತಹ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇದರೊಂದಿಗೆ ಶೈಕ್ಷಣಿಕ ನಿರೀಕ್ಷೆಗಳು, ಭವಿಷ್ಯದ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆಯ ಆತಂಕಗಳು ಯುವ ಮನಸ್ಸುಗಳನ್ನು ಕಾಡುತ್ತಿವೆ. ಇಂತಹ ಕಠಿಣ ಸಂದರ್ಭದಲ್ಲಿ ತಜ್ಞರ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಕಿಶೋರ್ ಕುಮಾರ್ ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸತೀಶ್ ಗೌಡ ಅವರು, ಕಡು ಬಡತನ, ಗ್ರಾಮೀಣ ಹಿನ್ನೆಲೆ ಹಾಗೂ ಭಾಷೆಯ ತೊಡಕುಗಳು ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಾರವು ಎಂಬುದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಕಾನೂನು ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಗ್ರಾಮೀಣ ಯುವಕನ ಉದಾಹರಣೆ ನೀಡಿದರು. 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿ ನಂತರ ಭಾಷಾ ಭೀತಿಯನ್ನ ಮೆಟ್ಟಿ ನಿಂತು ಇಂಗ್ಲಿಷ್ ಭಾಷೆಯಲ್ಲೂ ಅತ್ಯಧಿಕ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಬಹುದು ಎಂಬುದನ್ನು ಆ ಯುವಕ ಸಾಬೀತುಪಡಿಸಿದ್ದಾನೆ ಎಂದರು. ಭಾಷೆ ಎಂಬುದು ಕೇವಲ ಸಂಮೋಹನ ಮಾಧ್ಯಮವಷ್ಟೇ ಹೊರತು ಜ್ಞಾನಕ್ಕೆ ಬೇರೆಯಲ್ಲ. ಕಷ್ಟದ ದಿನಗಳಲ್ಲೂ ಓದು ಬಿಡದಿದ್ರೆ ಯಶಸ್ಸು ಖಂಡಿತ ಸಿಗತ್ತೆ ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇತರ ಗಣ್ಯರು, ದೇಹದ ಆರೋಗ್ಯಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನ ಮನಸ್ಸಿನ ಆರೋಗ್ಯಕ್ಕೂ ನೀಡಬೇಕು ಎಂದು ಒತ್ತಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಸತ್ಪಾಲ್, ಮುತ್ತುರಾಜ್, ಬಸವರಾಜ್ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅನುಭವಗಳಾಗಲೇ ಲೈಫ್ ಅನ್ನೋದ್ರೆ ಸೊ ಖಂಡಿತ ಮಕ್ಕಳ ನೀವು ಏನಿದ್ರು ನೀವು ಸಾಧನೆ ಮಾಡ್ಬೇಕು ಅಂತ ಬಂದಿದ್ದೀರಿ, ಸಾಧನೆ ಮಾಡಿ ಸಾವನ್ನು ಪಡೀರಿ. ಇಲ್ಲ ಅಂತಂದ್ರೆ ಸುಮ್ಮನೆ ನೀವು ಸುಮ್ಮನೆ ಬಂದು ಸ್ಕೂಲ್ಗೇನೋ ಹೋಗ್ತಾ ಇದಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಅಂತ ನಿಮ್ಮ ತಂದೆ ತಾಯಿಗೆ ಮಾತ್ರ ದ್ರೋಹ ಅಂತೂ ಮಾಡಬೇಡಿ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಿಕ್ಕಿದ್ದು ಅತ್ಯಂತ ಗೌರವಾನ್ವಿತ. ತುಂಬಾ ಖುಷಿ ಆಯ್ತು. ಇದು ಹೆಸರು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಒಳ್ಳೆ ಹೆಸರು, ಮನೋವಿಕಸನ ಕಾರ್ಯಾಗಾರ ಅಂತ. ಮನೋವಿಕಸನ ಅಂದ್ರೆ ಏನು ಅಂತ ನಿಮ್ಗೆ ನಿಮ್ಮ ಐಡಿಯಾ ಏನು ಅನ್ಸುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನಸ್ಸು ವಿಕಾಸ ಆಗೋದು ಅಂದ್ರೆ ಏನು? ವಿಕಾಸ ಅಂದ್ರೆ ಏನು? ದೊಡ್ಡದಾಗೋದು ಅಲ್ವಾ? ವಿಕಸನ ಅಂದ್ರೆ ದೊಡ್ಡದಾಗೋದು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ಹಳ್ಳಿಗಳೆಲ್ಲ ತುಂಬಾ ಹಂಚಿಕೆ ಬಳಸ್ತೀವಿ, ಅವ್ನು ತುಂಬಾ ದೊಡ್ಡ ಮನುಷ್ಯ ಅಂತ, ಅವ್ರು ತುಂಬಾ ದೊಡ್ಡ ಮನ್ಸು ಅವ್ರದು ಅಂತ ಅಂದ್ಬಿಟ್ಟು. ನಿಮಗೆ ಮನಸ್ಸು ಯಾಕೆ ದೊಡ್ಡದಾಗ್ಬೇಕು ಅಂತ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಹುಚ್ಚ ಆಲೋಚನೆಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಮನಸ್ಸು ದೊಡ್ಡದಾದ್ರೆ ಏನಾಗುತ್ತೆ? ಏನಾಗ್ಬೋದು? ಯಾರಾದ್ರೂ ಹೇಳ್ಬೋದಾ? ತುಂಬಾ ಟ್ರಿಕಿ ಕ್ವೆಶ್ಚನ್ ಅಲ್ಲ? ಮನಸ್ಸು ದೊಡ್ಡದಾದ್ರೆ ದೊಡ್ಡ ಮನುಷ್ಯ ಆಗ್ಬೋದು. ಮನಸ್ಸು ದೊಡ್ಡದಿರುವಂತ ಯಶಸ್ವಿಯಾಗಿ ನಿಭಾಯಿಸ್ತೀವಿ ಅಂತ ಅನ್ಸುತ್ತೆ. ಸಾಧ್ಯ ಇದೆಯಾ? ಎಲ್ಲ ಒತ್ತಡಗಳನ್ನು ನೀವೇ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಾ? ಕಷ್ಟ, ತುಂಬಾ ಕಷ್ಟ. ಯಾಕಂದ್ರೆ ನನಗೆ ಈ ವಯಸ್ಸಿನಲ್ಲಿ ಆ ಅರಿವಿಲ್ಲ. ನಾನೇ ಎಷ್ಟೊಂದು ಟೆನ್ಷನ್ ಆಗಿ ನಿದ್ದೆ ಮಾಡಿದೆ, ಓದಾಡ್ಕೊಂಡು ಎದ್ದು ಕೂತ್ಕೊಂಡೆಲ್ಲ ಮಾಡ್ತೇನೆ. ನಿಮ್ಮ ವಯಸ್ಸಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು, ಅಷ್ಟು ಜೀವನಾನುಭವ ಕಡಿಮೆ ಇರುವಂತಹ ವಯಸ್ಸಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ಕಷ್ಟ. ಸೊ ಆ ಒತ್ತಡಗಳನ್ನ ಯಶಸ್ವಿಯಾಗಿ ನಾವು ನಿಭಾಯಿಸದೆ ಹೋದಾಗಲೂ ಸಹ ಜೀವನನ ಹೆಂಗ್ ಮುಂದುವರಿಸ್ಕೊಳ್ಬೇಕು? ಅದಕ್ಕೆ ಬೇಕು ಮನಸ್ಸು ವಿಕಾಸ ಆಗ್ಬೇಕು, ಅದಕ್ಕೆ ದೊಡ್ಡ ಮನಸ್ಸು ಆಗ್ಬೇಕು, ಮನಸ್ಸು ದೊಡ್ಡದಾಗ್ಬೇಕು. ಯಾಕಂದ್ರೆ ಎಲ್ಲ ಒತ್ತಡಗಳ ಜೊತೆಗೆ ಬರುವಂತ ಯಶಸ್ಸು ಆಯ್ತು. ಕೆಲವರು ಯಶಸ್ಸಿನಿಂದ ನಿಭಾಯಿಸ್ಬಿಡ್ತೀರಾ, ಆ ಯಶಸ್ಸಿನಿಂದ ನಿಭಾಯಿಸಿ ಯಶಸ್ಸು ಸಿಕ್ಬಿಡುತ್ತೆ ನಿಮ್ಗೆ ಅಂತ ಇಟ್ಕೊಳ್ಳಿ. ಸಕ್ಸಸ್ಫುಲ್ ಆಗ್ಬಿಡ್ತಾರೆ ಜೀವನದಲ್ಲಿ. ಈಗ ಕೆಲಸ ಮಾಡ್ಬೇಕು ಅಂತಿದ್ದೀರಾ, ಕೆಲವೊಂದ್ ಕಡೆ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗ್ಬಿಡ್ತೀರಾ, ದುಡ್ಡು ಬಂದ್ಬಿಡ್ತದೆ ಸಿಕ್ಕಾಪಟ್ಟೆ. ಅದನ್ನ ನಿಭಾಯಿಸಕ್ಕೆ ಅದಕ್ಕೂ ಮನಸ್ಸು ದೊಡ್ಡದಾಗಿರ್ಬೇಕು. ಸೊ ಈ ಮನೋವಿಕಸನ ಕಾರ್ಯಾಗಾರ ಅನ್ನೋದು ನಿಮ್ಗೆ ಎಷ್ಟು ಮುಖ್ಯ ಅಂತಂದ್ರೆ, ನನ್ನ ಮಟ್ಟಿಗೆ ಅನ್ಸುತ್ತೆ, ಗೊತ್ತಿಲ್ಲ ನಿಮ್ಗೆ ಅನ್ಸುತ್ತೋ ಇವತ್ತು ಮುಂದೆ ನನಗೆ 50 ವರ್ಷ ಆದ್ಮೇಲೆ ನಿಮ್ಗೂ ಅನಿಸ್ಬೋದು. ಹಾಗೆ ಅನ್ಸ್ಬಿಡೋಲ್ಲ.
ವಿದ್ಯಾರ್ಥಿಗಳಿಗೋಸ್ಕರ ಅವರು ನಮ್ಗೆ ಹೇಳ್ಕೊಟ್ಟಿದ್ದೇನು ಅಂದ್ರೆ ಒಂದೇ ಒಂದು, ಅದು ನಮ್ಗೆ ಹೇಳ್ಕೊಡ್ಲಿಲ್ಲ, ಈ ತರ ಕಾರ್ಯಾಗಾರ ಏನೂ ಆಗಿರ್ಲಿಲ್ಲ. ಅಲ್ಲಿ HN ಹಾಲ್ ಅಂತ ಒಂದಿತ್ತು. ಆ HN ಹಾಲ್ ಅಲ್ಲಿ ಒಂದು ಬೋರ್ಡ್ ಇರ್ತಾ ಇತ್ತು. ಬೋರ್ಡ್ ಮೇಲ್ಗಡೆ ಐನ್ಸ್ಟೀನ್ ಫೋಟೋಗ್ರಾಫು. ಐನ್ಸ್ಟೀನ್ ಹೇಳಿದ ಒಂದು ಮಾತು, ಪ್ರಶ್ನೆ ಮಾಡದೆ ಯಾವ್ದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡ ಅಂತ, ಯಾವ್ದನ್ನು ಒಪ್ಕೋಬೇಡ ಅಂತ. ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿಟ್ಟಿದ್ರು. ಕ್ವೆಶ್ಚನ್ ಮಾರ್ಕ್. ಸೊ ಕ್ವೆಶ್ಚನ್ ಮಾರ್ಕ್ ಅಷ್ಟೇ. ಇದನ್ನ ಹೇಳ್ತಾ ಇದ್ರು, ಯಾವ್ದನ್ನು ಪ್ರಶ್ನೆ ಮಾಡಿದ್ರೆ ಒಪ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಕೂಡ ನಿಮ್ ತರನೇ ಆಕಳಿಸ್ಕೊಂಡು ಒದ್ದಾಡ್ಕೊಂಡು ಹೆಂಗೋ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ ಒಂದೇ ಎರಡೋ ಮಾತು ಕಿವಿ ಬೀಳ್ತಾ ಇತ್ತು. ಆದ್ರೆ ಇವತ್ತು ನಾನು ನಿಂತ್ಕೊಂಡು ಎಲ್ಲದನ್ನೂ ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತೀನಿ, ಯಾರೇ ನನಗೆ ಅದು ತಪ್ಪು ಅನ್ಸಿದ್ರು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಆವತ್ತು ಅವ್ರು ಹೇಳಿದ ಮಾತು. ಸೊ ಯಾವುದು ನಿಮ್ಮ ಮನೋವಿಕಸನದ ದಾರಿಯಲ್ಲಿ ಅದು ವಿಕಾಸ ಆಗ್ಬೇಕು ಅಂತಂದ್ರೆ ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಕು. ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ನೀವು ಪ್ರಶ್ನೆ ಮಾಡಿದಷ್ಟು ನಿಮಗೆ ಉತ್ತರಗಳಿಗೆ ದಾರಿ ಆಗತ್ತೆ, ಉತ್ತರಗಳು ಕಾಣಿಸ್ತಾ ಹೋಗುತ್ತೆ, ಉತ್ತರಗಳು ಸಿಗ್ತಾ. ಸೊ ಯಾರು ಬರೆದಿರ್ತಾರೋ ಅವರ ಜ್ಞಾನ ಪುಸ್ತಕದಲ್ಲಿ ಹಾಕಿರ್ತಾರೆ. ಆ ಪುಸ್ತಕನ ನೀವು ಓದಿದಾಗ ಆ ಪುಸ್ತಕದ ಮೂಲಕ ಅವರ ಜ್ಞಾನ, ಅವರ ಜೀವನಾನುಭವ ಇದೆಲ್ಲನೂ ನಿಮ್ಮದಾಗುತ್ತೆ. ಆಗ ನಿಮ್ಮ ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರ ಅನುಭವ ನೀವು ತಗೊಳ್ಳೋದು. ಜೀವನಾನುಭವ ತುಂಬಾ ದೊಡ್ಡದು. ಜೀವನಾನುಭವದಿಂದಷ್ಟೇ ಮನಸ್ಸು ವಿಕಾಸ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಆ ಥರದ ತುಂಬಾ ಒಳ್ಳೆ ಬರಹಗಳನ್ನು ಓದಿದ್ರೆ ಅವ್ರು ಹೇಳ್ತಾರೆ, ನಿರಂಕುಶ ಮಂದಿಗಳಾಗಿದ್ರೆ ಅಂಕುಶವಿಲ್ಲದೆ ಇರೋ ಮನಸ್ಸಿನವರಾಗ್ಬೇಕು. ಅದೇ ಮನೋವಿಕಸನ. ಅಂಕುಶ ಅಂದ್ರೆ ಏನು ಗೊತ್ತಾ ಯಾರಿಗಾರು? ಅಂಕುಶ ಇದಿಟ್ಕೊಂಡಿರ್ತಾರೆ ನೋಡಿ, ಆನೆ ಓಡಿಸೋರಲ್ಲ, ಅದನ್ನು ಸಹ ಅಂಕಿಯಲ್ಲಿ ಹೇಳೋದು. ಅಂಕಿ ಇಲ್ಲದೆ ಇರುವಂತದ್ದು ಅಂದ್ರೆ ಲಿಮಿಟೇಷನ್ಸ್ ಇಲ್ದಿರುವಂತ ಒಂದು ಮನಸ್ಸಾಗಬೇಕು. ನಮಗೆ ನಾನು ನ್ಯಾಷನಲ್ ಕಾಲೇಜ್ ಓದಿದ್ದು, ಅಲ್ಲಿ H. ನರಸಿಂಹಯ್ಯ ಅಂತ ಯಾರು ಹೇಳಿರ್ತೀರಾ? ನಿಮ್ಮೂರ್ ಕಡೆಯವರೇ, ಈ ಕಡೆಯವರೇನೆ. ಸೊ ನಮಗೆ ಈ ಕಡೆ ಎಲ್ಲ ನ್ಯಾಷನಲ್ ಹೈಸ್ಕೂಲ್ ಮಾಡ್ಬಿಟ್ಟು ನಾವು ಈ ಕಡೆ ತುಂಬಾ ದೊಡ್ಡ ಎಜುಕೇಶನಿಸ್ಟ್, ಗಾಂಧಿವಾದಿ. ಎಷ್ಟು ಹೊತ್ತು ಇಟ್ಕೋಬೇಕು, ಎಷ್ಟು ಹೊತ್ತು ಇಟ್ಕೋಬಾರ್ದು, ಯಾವ್ದು ಮುಖ್ಯ ಅಲ್ಲ, ಅದನ್ನು ಆಫ್ ರೋಡ್ ಮಾಡೋದು ಹೇಗೆ, ಎಲ್ಲಿ ಹೋಗಿ ಹೇಳಬೇಕು, ಇವೆಲ್ಲನೂ ಮುಖ್ಯ ಆಗುತ್ತೆ. ಅದೆಲ್ಲದರಲ್ಲೂ ಮೋಸ್ಟ್ಲಿ ಅದನ್ನೆಲ್ಲನೂ ಹೇಳ್ಕೊಟ್ಟಿರ್ತಾರೆ ಅನ್ಸುತ್ತೆ ನಿಮಗೆ. ನಿಮ್ಮ ಸುತ್ತ ಇರೋ ಒಂದು ಸಪೋರ್ಟ್ ಸಿಸ್ಟಮ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಸತ್ಪಾಲ್ ಅವರು ನನಗೆ ಇದನ್ನ ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿದಾಗ ಅದ್ರ ಉದ್ದೇಶ ಹೇಳಿದ್ರು, ಯಾಕಿಲ್ಲ ಆಯ್ತು ಅಂತ ಅಂದ್ಬಿಟ್ಟು. ಸೊ ಯಾಕಿಲ್ಲ ಮಾಡ್ತಾ ಇದೀವಿ, ಇದ್ರ ಉದ್ದೇಶ ಏನು, ಮಕ್ಕಳಿಗೆ ಏನೇನು ತೊಂದರೆಗಳಾಗ್ತಾ ಇದೆ, ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಈಗ ನಾವು ನಾನು ಸ್ಟೂಡೆಂಟ್ ಆಗಿದ್ದಾಗ ಅಂತಲ್ಲ, ನಾನು ಲೆಕ್ಚರರ್ ಆಗಿದ್ದಾಗ್ಲೂ, ಹೊರಗಡೆ ಬಂದಾಗ್ಲೂ, ನಾನು ಕೆಲಸ ಮಾಡಿದಾಗ 35-40 ವರ್ಷದಲ್ಲೂ, ಒಂದು 10-15 ವರ್ಷದ ಹಿಂದೆ ತನಕನೂ ಡಿಪ್ರೆಷನ್ ಅಂತಂದ್ರೆ ನಾವು ಆಡ್ಕೊಂತ ಇದ್ವಿ. ಕೊಂಚ ಜಾಸ್ತಿ ಆಗಿದೆ ಡಿಪ್ರೆಷನ್ ಅಂತ ಒಂದು ಪದ ಸಿಕ್ಬಿಟ್ಟಿದೆ, ಹೇಳ್ಕೊಂತ ಇರ್ತಾ ಇದಾರೆ ಅಂತ. ಯಾವಾಗ ನನಗೆ ಆ ಸಮಸ್ಯೆ ಬಂತು ಆಗ್ಲಷ್ಟೇ ಅರ್ಥ ಆಯ್ತು, ಇದನ್ನ ಹ್ಯಾಂಡಲ್ ಮಾಡಕ್ ಆಗೋದೇ ಇಲ್ಲ. ಇನ್ನೊಬ್ಬರ ಎಕ್ಸ್ಪರ್ಟ್ ಅದನ್ನ ಹ್ಯಾಂಡಲ್ ಮಾಡಿ ಅನುಭವ ಇರುವಂತವರ ಸಹಾಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದ ಕೆಲಸ ಇವ್ರು ಮಾಡ್ತಾ ಇರೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಕಲಿಕೆಯ ಒಂದು ಭಾಗವನ್ನಾಗಿ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಜೊತೆಗೆ ಭವಿಷ್ಯದ ಸಮಾಜವನ್ನ ರೂಪಿಸೋದಕ್ಕೆ ಜವಾಬ್ದಾರಿಯುತ ನಾಗರಿಕರಾಗಿ ನೀವು ನಿರ್ಮಾಣವಾದರೆ ಈ ಎಲ್ಲಾ ಕಾರ್ಯಗಳು ಸಫಲ ಅಂತ ನನಗನ್ಸುತ್ತೆ. ಯಾವುದೇ ಆಗಲಿ ಕಲಿಯೋದನ್ನ ಎಂದಿಗೂ ನಿಲ್ಲಿಸಬೇಡಿ, ಪ್ರಶ್ನೆ ಮಾಡೋದನ್ನ ಎಂದಿಗೂ ನಿಲ್ಲಿಸಬೇಡಿ, ಮಾನವೀಯತೆಯನ್ನು ಕಳ್ಕೊಳ್ಬೇಡಿ. ಈ ತರದ ಮನಸ್ಥಿತಿಯಿಂದ ನೀವು ಹೊರಗಡೆ ಹೋದ್ರೆ ಈ ತರದ ಕಾರ್ಯಾಗಾರಗಳು ನಾವೆಲ್ಲ ಬಂದು ಮಾತಾಡಿದ್ರು ಭಾಷಣ ಕೊಡಿದ್ವಿ ಎಲ್ಲರೂ ಸಾಧ್ಯ ಆಗುತ್ತೆ. ಧನ್ಯವಾದ. ನಾಳೆ ನಾನು ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒರೇನ್ ಮಾಲ್ಗೆ ಹೋಗ್ಬಿಟ್ಟು ನಿನ್ಗೆ ಮೂವಿ ತೋರ್ಸಿ, ನಿಮ್ಮ ಅಮ್ಮನ್ಗೊಂದು ಸೀರೆ, ನಿನ್ಗೊಂದು ಬಟ್ಟೆ, ಮತ್ತೆ ಒಂದು ಒಳ್ಳೆ ಚಿನ್ನದ ಚೈನ್ ಹಾಕ್ಸ್ಬಿಡ್ತೀನಿ. ಹೋಗೋಣ ರೆಡಿ ಮಾಡ್ಕೊ, ಕಾಲ್ ಮಾಡಿದೀನಿ ಅಂದ್ರೆ ನಿಮ್ಗೆ ಖುಷಿ ಆಗುತ್ತಾ, ಖುಷಿ ಆಗಲ್ವಾ? ಯಾರೋ ಒಬ್ರು ನನಗೆ ಮಾತಾಡ್ಬೇಕಾದ್ರೆ ಸರ್ ಇಲ್ಲ ಆಗಲ್ಲ ಅಂತ ಅಂದ್ರು. ನೀವು ಎಕ್ಸೆಪ್ಷನ್. ಐ ಆಮ್ ಸ್ಪೀಕಿಂಗ್ ಟು ಅಡ್ರೆಸಿಂಗ್ ಟು ದ ಜನರಲ್ ರೂಲ್. ಜನರಲ್ ರೂಲ್ ಬಹಳ ಖುಷಿ ಪಡುತ್ತೆ ಅಲ್ವಾ? ಏನ್ ಕಾಯ್ತಾ ಇರ್ತೀರಿ ನಾಳೆ ಎಷ್ಟೊತ್ತು ಬರುತ್ತೆ ಅಂತ. ಹುಡುಗರಿಗೆ ಅವ್ರ ತಂದೆ ಬಂದು ನೋಡಯ್ಯ ನಿಮ್ಮ ಅಮ್ಮನ್ನ ರೆಡಿ ಆಗ ಕೇಳು, ಮಾಲ್ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಮ್ಮನ್ಗೊಂದು ಸೀರೆ, ನಿನ್ಗೊಂದು ಎನ್ಫೀಲ್ಡ್ ಬೈಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಖುಷಿ ಆಗತ್ತಾ, ಖುಷಿ ಆಗಲ್ವಾ? ಆಗತ್ತಾ? ಐಫೋನ್ ಕೊಡಿಸ್ತೀನಿ ಅಂದ್ರೆ ಖುಷಿ ಆಗುತ್ತೆ. ಕಾಯ್ತಾ ಇರ್ತೀರಿ, ರಾತ್ರಿ ನಿದ್ದೆ ಮಾಡಿರಲ್ಲ ನೀವು. ಅದೇ ತರ ನಿಮ್ಗೆ ಎಕ್ಸಾಮ್ಗಳು ಬರ್ತಾವಲ್ಲ, ನಾಳೆ ಓಹೋ ಇದು ಕಾಮರ್ಸ್, ಅಕೌಂಟ್
ಅಕೌಂಟೆನ್ಸಿ ನಾನು ಎಂಜಾಯ್ ಮಾಡ್ಬೇಕು ಅಂತ ನೀವು ಯಾವಾಗ ನಿಮ್ಮ ಪ್ರೊಫೆಷನಲ್ ವೃತ್ತಿಪರ ಶಿಕ್ಷಣದ ಮೇಲೆ ಎಷ್ಟು ಕಷ್ಟ ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರು, ಬೆಳೆಯುತ್ತಾ ಆಗುವರು ಅಲ್ಪಮಾನವರು. ನಾನು ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ಮಕ್ಕಳಲ್ಲಿ ಒಂದು ಮುಗ್ಧತೆ ಕಾಣ್ಬೋದು ನಾವು. ಆ ಮುಗ್ಧತೆಯಲ್ಲಿ ಅಲ್ಲಿ ಜಾತಿ ಇರಲ್ಲ ಮಕ್ಳ ಹತ್ರ. ಸಣ್ಣ ಮಕ್ಕಳುಗಳು ಹೋಗಿ ತಪ್ಕೋತವೆ, ಅದು ಚಾಕ್ಲೇಟ್ ಕಿತ್ಕೊಳ್ಳುತ್ತೆ, ಇವನು ಈ ಜಾತಿ ಒಂದು ಇವನ್ ಕಿತ್ಕೋಬಾರ್ದು, ಇವನ್ ಊಟ ಮಾಡಬಾರ್ದು ಅಂತ. ನಾವು ಬೆಳೀತಾ ನಮ್ಮನ್ನ ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆ ಇದನ್ನ ಹೇಳ್ತಾ ಇರ್ತೀನಿ ಅಂದ್ರೆ, ನಾನು ಅದಾದ್ಮೇಲೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2006ರಲ್ಲಿ ನಾನು ಕಾನೂನು ಉಪನ್ಯಾಸಕನಾಗಿ ನೇಮಕಗೊಳ್ತೀನಿ. ಬಹಳ ಯಂಗೆಸ್ಟ್ ಫ್ಯಾಕಲ್ಟಿ. ನಾನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕು ಅನ್ಕೊಂಡೆ. ಆದ್ರೆ ನನಗೆ ದೇವರು ಈ ಕಡೆ ಒಲು ನೀಡಿದ, ಒಳ್ಳೆ ಮೇಸ್ಟರ್ ಆಗಕ್ಕೆ ಅವಕಾಶ ಸಿಕ್ತು. ಬೆಂಗಳೂರು ವಿಶ್ವವಿದ್ಯಾಲಯ ಬಂದ್ಮೇಲೆ ದೊಡ್ಡ ಪ್ರೊಫೆಸರ್ಸ್ಗಳು ಬಹಳ ಇದು ಮಾಡೋರು ನಮ್ಮನ್ನ. ಅಂದ್ರೆ ಅವ್ರುಗಳು ಬರೀ ಮಾತಾಡ್ತಾ ಇದ್ರು, ಎಲ್ಲೂ ಹೋಯ್ತಾ ಇರಲಿಲ್ಲ. ರಾತ್ರಿ ಬೆಳಿಗ್ಗೆ ಕುತ್ಕೊಂಡು ಬರಿತಾ ನನ್ನ ಪೇಪರ್ ಅಮೆರಿಕಾದಲ್ಲಿರೋ ಹಾರ್ವರ್ಡ್ ಲಾ ಸ್ಕೂಲ್ ಅಲ್ಲಿ ಅಕ್ಸೆಪ್ಟ್ ಆಯ್ತು. ಐ ವೆಂಟ್ ಅಂಡ್ ಡೆಲಿವರ್ಡ್ ಸಂವಿಧಾನ ಬರೆದವ್ರನ್ನ, ಫ್ರೇಮರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಾರ್ಮರ್ಸ್ ಆಫ್ ದಿಸ್ ನೇಷನ್, ಸೋಲ್ಜರ್ಸ್ ಆಫ್ ದಿಸ್ ನೇಷನ್, ಟೀಚರ್ಸ್ ಆಫ್ ದಿಸ್ ಕಂಟ್ರಿ ಅಂಡ್ ಲೇಬರ್ಸ್ ಆಫ್ ದಿಸ್ ಕಂಟ್ರಿ. ಥ್ಯಾಂಕ್ ಯು. ತಪ್ಪು ಅದನ್ನೇ ಅಲ್ಲೊಂದು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವ ಅನ್ಬೇಡಿ, ಕತ್ತೆಯ ಆಗುವನಿ, ದುಡಿಯಂತ ಪ್ರಾಣಿ, ನಾಯಿ ಆಗುವನಿ, ನಿಯತ್ತಿನ ಪ್ರಾಣಿ, ಮಾನವ. ಅದಕ್ಕೆ ಒಬ್ಬ ದಾರ್ಶನಿಕ ಹೇಳ್ತಾನೆ, ಪೊಲಿಟಿಕಲ್ ಥಿಂಕರ್ ಹಾಬ್ಸ್ ಅಂತ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಅಂತ ಇದೆ. ಅದ್ರಲ್ಲಿ ಥಾಮಸ್ ಹಾಬ್ಸ್ ಬರೀತಾನೆ, ಮೆನ್ ಬೈ ನೇಚರ್ ಸೋ ಕ್ರೂಯಲ್, ಅನ್ಯೂಶುವಲ್, ಬಾರ್ಬರಸ್, ಈ ನೆವರ್ ಎಂಡೂರ್ ದ ಡೆವಲಪ್ಮೆಂಟ್ ಆಫ್ ಅದರ್ಸ್. ನೋಡಿ, ನಿರ್ಭಯ ಕೇಸ್ ರಿಫ್ಲೆಕ್ಟ್ ಆಯ್ತು. ಮನುಷ್ಯ ಆದವನು ಮಾಡ್ತಾನೆ ಆ ಕೆಲಸನ, ಮನುಷ್ಯ ಆದವನು ಮಾಡಲ್ಲ. ಅದಕ್ಕೆ ನಾನು ಮಾನವ ಅಂತ ಕರಿಲೇಬೇಕು ಅಂತ ಅಂದ್ರೆ, ಏನಾದರೂ ಆಗು ಮೊದಲು ಮಾನವನಾಗು ಅನ್ಲೇಬೇಕು ಅಂದ್ರೆ ಈ ತರ ಹೇಳ್ಬೋದು, ಏನಾದರೂ ಆಗು ಮೊದಲು ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರುವ ಮಾನವನಾಗು. ಬರೀ ಮಾನವ ಬೇರೆ, ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರುವ ಮಾನವ ಬೇರೆ. ಈಗ ಹೇಳ್ತಾ ನೀವೆಲ್ಲರೂ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೊಂಡು, ಆಮೇಲೆ ನಾನು ರೈತನ ಇದು ಬರೋಡ ಮಹಾರಾಜ್ ಅವರು ಇವ್ರನ್ನ ಓದ್ಸ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಯ್ತಾರ್ರಿ. ಆ ಕಾಲಕ್ಕೆ ದುಡ್ಡೇ ಇಲ್ಲ. ಇವತ್ತು ನಾನು ಪ್ರೊಫೆಸರ್, UGC ಸ್ಕೇಲ್ ತಗತೀನಿ, ಲಕ್ಷಾಂತರ ರೂಪಾಯಿ ಸಂಬಳ ತಕೊಂಡ್ರು. ಫರ್ಗೆಟ್ ಅಬೌಟ್ ಗೋಯಿಂಗ್ ಟು ಕೊಲಂಬಿಯಾ, ಈವನ್ ಐ ಕ್ಯಾನ್ ನಾಟ್ ಮೂವ್ ಟು ತೆಲಂಗಾಣ ಸ್ಟೇಟ್. ಆ ಸಂದರ್ಭಕ್ಕೆ ಅಂಬೇಡ್ಕರ್ ಅವರು ಅಲ್ಲಿಗೆ ಹೋಗಿದ್ರು ಅಂದ್ರೆ ವಿ ಶುಡ್ ಬಿ ಗ್ರೇಟ್ಫುಲ್ ಟು ದ ತುಪ್ಪು ಅಂತೇಳಿ. ಅಂದ್ರೆ ಆದ್ರೆ ಓಡು, ಇಲ್ಲ ಅಂದ್ರೆ ನಡಿ, ಅದು ಇಲ್ಲ ಅಂದ್ರೆ ತೆಗೆದುಕೊಂಡಾದ್ರೂ ಹೋಗು, ಸುಮ್ಮನೆ ಅಂತೂ ಇರ್ಬೇಡ ಅಂತ ಹೇಳ್ತಾರೆ ಒಬ್ಬ ಶ್ರೀ ಮಹಾನ್ ಕವಿ. కుదిరితే పరిగెత్తు, లేకపోతే నడు, అది చేతి కాకపోతే పాకు తుప్పో, అంతేగాని ఒకే చోట కదలకుండా ఉండిపోకు. ఉద్యోగం రాలేదని, వ్యాపారం దెబ్బతినిందని, స్నేహితుడు ఒకడు మోసం చేశాడని, ప్రేమించిన వాళ్ళు నిన్ను వదిలి వెళ్లిపోయారని అలాగే ఉండిపోతే ఎలా? దేహానికి తప్ప దాహానికి పనికిరాని సముద్రపు కెరటాలే ఎగిసి పడుతుంటే నువ్వు తలుచుకుంటే నీ తలరాత ఇంతే అన్నవాళ్ళు కూడా నీ ముందు తల దించుకొని చేయగల సత్తా నీది. అలాంటిది ఇప్పుడు వచ్చి నా కాస్త కష్టానికే తలం చేస్తే ఎలా? సృష్టిలో చలనం ఉన్నది, ఏది ఆగిపోకూడదు. పారైనది, వీచే గాలి, ఊగే చెట్టు, ఉదయించే సూర్యుడు. అనుకున్నది సాధించాలని నీలో కసిగా ప్రవహిస్తుంది. ఆ నెత్తుతో సహా ఆగిపోవడానికి వీలేదు. లే, బయలుదేరు. నీవు కదిలికుండా చేసిన మానసిక బాధల సంఖ్యలను పెంచేసుకో. నీవు పట్ట చోట నుండే పరుగు మొదలు పెట్టు. నీవు పడుకునే పరుగు నిన్ను చీదరించక ముందే ಬದುಕನ್ನು ವದಿಲೆ. ನೀ ಅರ್ಥಂ ನಿನ್ನ ಪ್ರಶ್ನಿಂಚಕ ಮುಂದೆ. ಸೊ ಸಾಧನೆ ಮಾಡೋದಕ್ಕೆ ಓಡ್ತಾ ಇರ್ಬೇಕು, ಬೇರೆ ಕೆಲಸಗಳೆಲ್ಲ ಓಡ್ತಾನೆ ಇರ್ಬೇಕು. ಅದು ಸಾಯೋವರೆಗೂ ಹೆಂಗಿರ್ಬೇಕು ಅಂತಂದ್ರೆ, ನಿದ್ದೆ ಒಳು ಸಾವು ಪಡು ಮಂಕುತಿಮ್ಮ ಅಂತ ಇತ್ತಂದ್ರೆ, ಅವರು ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರೆ, ನಿಮ್ಗೆ ಸಾವು ಹೆಂಗ್ ಬರ್ಬೇಕಂತ, ನಿದ್ದೆ ಮಾಡ್ತಾನೆ ಸಾವು ಬರ್ಬೇಕಂತ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಾವು ಅಂತ ಹೇಳ್ತಾರೆ. ಸೊ ಸಾಧನೆಗೆ ಯಾವುದು ಮಿತಿ ಇಲ್ಲ. ಸಾಧನೆ ಮಾಡೋದಕ್ಕೆ ನಿಮ್ಗೆ ಬೇಕಾದಷ್ಟು ಫೆಸಿಲಿಟೀಸ್ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಿಮಗೆ ಮನೆಯಿಂದ ಬಂದ್ರೆ ತಂದೆ ತಾಯಿ ನಿಮಗೆ ಬೇಕಾದಂತಕ್ಕಂಥ ಡ್ರೆಸ್ಗಳನ್ನಾಗ್ಲಿ ಅಥವಾ ನಿಮ್ಮ ಮೊಬೈಲ್ಗಳನ್ನಾಗ್ಲಿ, ಸರ್ ಇಷ್ಟೊತ್ತಿಗೆ ಹೇಳ್ತಾ ಇದ್ರು ಮೊಬೈಲಿಂದ ದೂರ ಇರಿ ಅಂತೇಳಿ. ನಾನೇನ್ ದೂರ ಇರಿ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಿಮ್ಗೆ ಮೊಬೈಲ್ ಅಟ್ಯಾಚ್ ಆಲ್ರೆಡಿ ಆಗಿದೆ. ಸೊ ನಿಮ್ಗೆ ದೂರ ಇರಿ ಅಂತಂದ್ರೆ ಮೊಬೈಲ್ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ಗಂಡ ಹೆಂಡತಿನಾದ್ರೂ ಬಿಟ್ಟಿರ್ಬೋದು, ಮಕ್ಕಳನ್ನಾದ್ರೂ ಬಿಟ್ಟಿರ್ಬೋದು, ಮೊಬೈಲ್ ಅಂತೂ ಬಿಟ್ಟಿರೋಕ್ ಸಾಧ್ಯ ಇಲ್ಲ. ಆದ್ರೆ ನಿಮ್ಗೆ ಜ್ಞಾನ ಎಲ್ಲಿರ್ಬೇಕು ಅಂತಂದ್ರೆ, ಆ ಮೊಬೈಲ್ ಅಲ್ಲಿ ಏನ್ ನೋಡ್ಬೇಕು, ಏನ್ ನೋಡಬಾರ್ದು ಅನ್ನೋ ಒಂದು ಜ್ಞಾನ ಇದ್ರೆ, ತಿಳುವಳಿಕೆ ಇದ್ರೆ ಸಾಕು.
ಸೊ ಜಗತ್ತಿನಲ್ಲಿ ಮೊಬೈಲ್ ಇಲ್ಲ ಅಂತಂದ್ರೆ ಎಲ್ಲ ಕೈಯಲ್ಲೂ ಮೊಬೈಲ್ ಇದೆ. ಸೊ ನಾವು ಮೊಬೈಲ್ ಇಟ್ಕೊಂಡಿದೀವಿ, ಹಾಗಂತ ನಾವು ಮೊಬೈಲ್ ಬಿಟ್ಬಿಡಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಮೊಬೈಲ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಜೀವಂತವಾಗಿ ಬದುಕಿದ್ದಾರೆ. ಕಷ್ಟಗಳಲ್ಲೇ ಹುಟ್ಟಿ ಕಷ್ಟಗಳಲ್ಲೇ ಬೆಳೆದು ಅವಮಾನಗಳನ್ನೇ ಮೈಗೂಡಿಸ್ಕೊಂಡು ಜಗತ್ತಿನಲ್ಲಿ ಒಬ್ಬ ಮಹಾಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು 64 ಸಬ್ಜೆಕ್ಟ್ಸ್ ಅಲ್ಲಿ 32 ಡಿಗ್ರಿಗಳನ್ನು ಪಡೆದಿರತಕ್ಕಂಥ ಸಾಧಕರು. ಮತ್ತೆ ಸತ್ಯದರ್ಶಿ, ಸಮದರ್ಶಿ, ಪಾರದರ್ಶಿ, ದೂರದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಮನಸ್ಸಲ್ಲಿ ಅಚ್ಚರಿದೆ ಉಳಿದಿದ್ದಾರೆ. ಎಲ್ಲ ಸಾಧನೆ ಮಾಡಬೇಕು ಅಂತೇಳಿ ಹೊರಡ್ತೀರಿ, ಆದ್ರೆ ಸಣ್ಣ ಸಣ್ಣ ಅವಕಾಶಗಳು ಬಂದಾಗ ಅದನ್ನು ಸಾಧನೆ ಮಾಡಲಿಲ್ಲ ಅಂದಾಗ ನಮಗೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ದ್ರೋಹ ಬಿಟ್ರೆ ಅದು ತಂದೆ ತಾಯಿ, ನೀವು ದ್ರೋಹ ಮಾಡ್ತಕ್ಕಂಥ ತಂದೆ ತಾಯಿಗೆ ಮತ್ತೆ ಗುರುಗಳಿಗೆ, ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತೀರಿ. ಸೊ ಯಾರಾದ್ರೂ ಬಂದು ಏನಾದ್ರೂ ವಿಚಾರ ಹೇಳ್ತಾ ಇರ್ಬೇಕಾದ್ರೆ ಕನಿಷ್ಠ ಒಂದು 10-15 ನಿಮಿಷ ನೀವು ಉಸಿರು ಬಿಗಿಡ್ಕೊಂಡು ಕೇಳಿಸ್ಕೊಂಡ್ರೆ ನಿಮ್ಗೆ ಯಾವಾಗ್ಲೂ ಮಲಗಿದಾಗ, ನೀವು ಸ್ಟಡಿ ಮಲಗಿದಾಗ ಒಂದು ಏನ್ ಹೇಳಿದ್ರು ಅಂತ ರೀಕಾಲ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಮುಂದಿನ ಭವಿಷ್ಯತ್ತಿನಲ್ಲಿ ಏನಾಗ್ಬೋದು ಅಂತೇಳಿ. ಸುಮ್ಮನೆ ಬಂದು ಸಾಧಕರಾಗಿ ಇಲ್ಲಿ ಕೂತಿಲ್ಲ ವೇದಿಕೆ ಮೇಲೆ, ಯಾಕೆಂದ್ರೆ ಅವರು ಬಹಳಷ್ಟು ಸಾಧನೆ ಮಾಡಿ ಇವತ್ತಿಗೆ ಒಂದು ಎಷ್ಟೋ ಜನ ಗುರುತಿಸ್ತಾರೆ ಅಂತೇಳಿ ಅವರನ್ನು ನಾವು ಇಲ್ಲಿ ಕರೆಸಿದೀವಿ. ಅಂತವ್ರು ಬಂದು ಒಂದು 4 ಮಾತು ಹೇಳುವಾಗ ಸೊ ನಾವು ಆಲಸ್ಯ ಮಾಡಿದ್ರೆ ನಾವು ಕಳ್ಕೊಳ್ತಕ್ಕಂಥದ್ದು ಅವ್ರ ಮಾತುಗಳನ್ನ. ಸೊ ಅದಕ್ಕೋಸ್ಕರ ಅಂದ್ರೆ ನೀವು ಡಿಗ್ರಿ ಮುಗಿಸಾದ್ಮೇಲೆ ನಿಮ್ಮ ಜೀವನ ಏನ್ ರೂಪಿಸ್ಕೋಬೇಕೋ ಅದನ್ನ ನೀವು ಹೆಂಗ್ ಪಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇದಕ್ಕೆ ನಾನೇನ್ ಜಾಸ್ತಿ ಹೊತ್ತು ಏನ್ ಭಾಷಣ ಮಾಡಲ್ಲ, ಯಾಕಂದ್ರೆ ಕಾಲೇಜುಗಳಲ್ಲಿ ಬಂದು ಮಾಡ್ತಾ ಇರ್ತೀನಿ. ಸೊ ಆದ್ರೂ ಒಂದು 10-15 ನಿಮಿಷ ನೀವು ಆರಾಮಾಗಿದ್ರೆ ಒಂದು ಅಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ವಿದ್ಯೆ ಅಂತಂದ್ರೆ ಏನು? ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಶನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಫಿಯರ್ಲೆಸ್ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಸೊ ಧೈರ್ಯ ತಂದ್ಕೊಳ್ತಕ್ಕಂಥದ್ದು ವಿದ್ಯೆ. ಆ ವಿದ್ಯೆನ ಪಡ್ಕೋಬೇಕು ಅಂತಂದ್ರೆ ವಿದ್ಯೆ ಹೆಂಗಿರ್ಬೇಕು ಅಂತಂದ್ರೆ ವಿದ್ಯಾ ದದಾತಿ ವಿನಯಂ ವಿನಯದಾತಿ ಪಾತ್ರತಾಂ ಪಾತ್ರ ಧರ್ಮಾಪ್ನೋತಿ ಧನ ಧರ್ಮ ತಥ ಸುಖಂ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ, ವಿನಯದಿಂದ ಸಚ್ಚಾರಿತ್ರತೆ, ಸಚ್ಚಾರಿತ್ರತೆಯಿಂದ ಒಳ್ಳೆ ಉದ್ಯೋಗ, ಒಳ್ಳೆ ಉದ್ಯೋಗದಿಂದ ಒಳ್ಳೆ ಹಣ ಸಂಪಾದನೆಯಿಂದ ಯಾರಿಗೆ ಬೇಕೋ ಅಂತವ್ರಿಗೆ ಮಾತ್ರ ದಾನ ಧರ್ಮ ಮಾಡಬೇಕು. ಅದು ವಿದ್ಯೆಯ ಮಹತ್ವ. ಸೊ ಜಗತ್ತಿನಲ್ಲಿ 3 ತರದ ವ್ಯಕ್ತಿಗಳಿರ್ತಾರೆ. ಒಂದು ಹುಟ್ಟಿ ಸತ್ತವರು, ಇನ್ನೊಂದು ಬದುಕಿ ಸತ್ತವರು, ಇನ್ನೊಬ್ರು ಸತ್ತು ಬದುಕಿದವರು. ನಾವು ಯಾವ ಸಾಲಿನಲ್ಲಿ ನಿಲ್ಬೇಕು? ಹುಟ್ಟಿ ಸತ್ತವರು ಹುಟ್ಟಿದರೆ ಸಾಯ್ತಾರೆ, ಏನು ಸಾಧನೆ ಇರೋದಿಲ್ಲ. ಬದುಕಿದರೆ ಜೀವಂತವಾಗಿ ನಾಯಿ ನರಿ ಕೂಡ ಬದುಕ್ತವೆ, ಹಂಗೆ ಸಾಯ್ತಾರೆ. ಬಟ್ ಸತ್ತು ಬದುಕಿದವರು ಅನೇಕರು ಅಂತ ನಮ್ಗೆ ಈ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇರ್ತೀವಲ್ಲ, ಸಾಧಕರು ಅಂತವ್ರು. ಸೊ ಅಂತವ್ರು ನೀವಾಗಬೇಕು ಅಂತೇಳಿ ಹೇಳ್ತಾರೆ. ನೋವು, ತಲೆನೋವು ಆ ತರ ಇದ್ರೆ ಏನ್ ಮಾಡ್ತೀವಿ? ತಲೆನೋಯ್ತದೆ, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಮನಸ್ಸಿಗೆ ಏನಾದ್ರೂ ಸ್ವಲ್ಪ ಇಕ್ಕಟ್ಟಿದ್ರೆ, ಸ್ವಲ್ಪ ಕಸಿವಿಸಿ ಇದ್ರೆ ಅದನ್ನ ನಾವು ಚೆನ್ನಾಗಿದ್ದೀವಿ ಅಥವಾ ಚೆನ್ನಾಗಿಲ್ಲ ಅನ್ನೋದಕ್ಕೆ ತಗೊಳ್ಳೋದೇ ಇಲ್ಲ. ಲೋಕರೂಢಿಯಾಗಿ ಜಸ್ಟ್ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಅಂದ್ರೆ ಹೇಗೆ ದೇಹವನ್ನ ನೋಡ್ಕೊಳ್ತೀವಲ್ವಾ, ಹಾಗೆ ಮನಸ್ಸನ್ನು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ನಾವು ಹೆಚ್ಚಿಗೆ ಟೈಮು ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಮನಸ್ಸು ದೇಹ ಎರಡು ಜೊತೆಯಾಗಿ ಹೋದ್ರೆ ತಾನೆ. ನೀವೆಲ್ಲ ಹೆಚ್ಚು ಕಮ್ಮಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರುವಂತ ಮಕ್ಳು ಇರ್ತೀರಲ್ವಾ ಎಲ್ಲನ. ನಿಮ್ ಮನೇಲಿ ತಂದೆ ವ್ಯವಸಾಯ ಮಾಡ್ಬೇಕಾದ್ರೆ 2 ದನಗಳು ಏನಿರ್ತವೆ, 2 ಒಂದ್ ಹಿಂದೆ ಒಂದ್ ಮುಂದೆ ಹೋದ್ರೆ ಏನಾಗುತ್ತೆ? ಹೊಲ ಉಳುಮೆ ಮಾಡೋದಕ್ಕಾಗುತ್ತಾ? ಅಥವಾ ಇವಾಗೆಲ್ಲ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಲ್ವಾ, 2 ಟೈರ್, ಒಂದು ಹಿಂದೆಗಡೆ ಟೈರು ಮುಂದೆಗಡೆ ಒಂದು ಹೋದ್ರೆ ಹೊಲ ಉಳುಮೆ ಮಾಡೋಕ್ಕಾಗುತ್ತಾ? ಹಾಗೆ ನಮ್ಮ ಮನಸ್ಸು ಮತ್ತೆ ದೇಹ, ನಮ್ಮ ದೇಹವಾಗಿ ನಡ್ಕೊಂಡು ಹೋದ್ರೆ ಮಾತ್ರ ಆಕ್ಚುಲಿ ನಾವು ಚೆನ್ನಾಗಿರೋದು ಸಾಧ್ಯ ಆಗುತ್ತೆ. ನಾವೆಲ್ಲೋ ಒಂದ್ ಕಡೆ ಮನಸ್ಸಿಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಏನು, ಒಂದ್ ರೀತಿ ಬೆಳಿಗ್ಗೆ ಬರ್ಬೇಕಾದ್ರೆ ಇಲ್ಲಿಗೆ ರೆಡಿಯಾಗಿ ಬಂದ್ರಲ್ವಾ, ಎದ್ಬಿಟ್ಟು ಹಂಗೆ ಬಂದಿಲ್ಲ ತಾನೆ ಯಾರು? ಇಲ್ಲ ಅಲ್ಲ. ಸೊ ರೆಡಿಯಾಗಿ ಬರ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು, ಕನ್ನಡಿಲಿ ಮುಖ ನೋಡ್ಕೊಂಡು, ತಲೆ ಬಾಚ್ಕೊಂಡು, ಏನೆಲ್ಲ ಮಾಡ್ದೋ, ಸ್ವಲ್ಪ ಊಟ ತಿಂದೋ, ಇದೆಲ್ಲ ಮಾಡಿ ಬರ್ಬೇಕಾದ್ರೆ ಇದು ಪ್ರಿಪ್ರೇಷನ್ ಇಲ್ವೋ? ಪ್ರಿಪ್ರೇಷನ್ ತಾನೆ.
ಅದೇ ರೀತಿ ನಮ್ಮ ಮನಸ್ಸು ಹೇಗಿದೆ ಅಂತ ನೋಡ್ಕೊಂಡ್ವಾ? ನಮ್ಮ ಮನಸ್ಸು ಈ ದಿನ ಸರಿಯಾಗಿದೆಯಾ ಇಲ್ವಾ ಅಂತ. ಅದೇ ಕಾಲಿಗೆ ಏನಾದ್ರು ಒಂದ್ ಸ್ವಲ್ಪ ಪೆಟ್ಟಾಗಿದ್ರೆ ಬರೋಕ್ಕಿಂತ ಮುಂಚೆ ಅದಕ್ಕೆ ಒಂದ್ ಸ್ವಲ್ಪ ಆಯಿಂಟ್ಮೆಂಟ್ ಇನ್ನೊಂದೇನೋ ಕೇರ್ ಮಾಡಿ ಬರ್ತಿದ್ದು. ಬಟ್ ಮನಸ್ಸಿಗೆ ಆಗಿರುವಂತ ಕೆಲವೊಂದು ಅಂಶಗಳನ್ನ ನಾವು ಅಲ್ಲೇ ಬಿಟ್ಬಿಡ್ತೀವಿ. ಅದು ನಿಧಾನಕ್ಕೆ ಸಮಸ್ಯೆ ಆಗುವಂಥದ್ದು. ಮಾನಸಿಕ ಆರೋಗ್ಯ ಅಂತಂದ್ರೆ ಕೇವಲ ಒಂದಿನ ನಾವು ಚೆನ್ನಾಗಿದ್ದೋ, ಏನೋ ಒಂದು ನಮಗೆ ಸಿಕ್ತು ಒಂದು ವಸ್ತು, ನಮಗೆ ಬೇಕಾದಂತದ್ದು, ಅಥವಾ ನಮಗೆ ಏನೋ ಒಂದು ರಿಸಲ್ಟ್ ಬಂತು, ನಾವೇನೋ ಅಚೀವ್ ಮಾಡೋದು ಅನ್ನೋದ್ರ ಮೇಲೆ ಮಾತ್ರ ನಿಂತಿಲ್ಲ ಮಾನಸಿಕ ಆರೋಗ್ಯ. ನಮ್ಮ ವ್ಯಕ್ತಿತ್ವ